ಎಲ್ಲರಿಗೂ ನಮಸ್ಕಾರ. ನಾನು ಎಮ್.ಎ. ಬಡೇಮಿಯಾ, ಜಾಗ್ರಫಿ ರಿಸೋರ್ಸ್ ಪರ್ಸನ್, ಆಥರ್ ಆಫ್ ಜೀನಿಯಸ್ ಜಾಗ್ರಫಿ ಇನ್ ಕನ್ನಡ ಸ್ಪರ್ಧಾ ಭೂಗೋಳಶಾಸ್ತ್ರ. ಇವತ್ತು ಕೆಲವೊಂದು ವಿಶೇಷವಾದ ಮಾಹಿತಿ ಕೊಡಲಿಕ್ಕೆ ನಾನು ಬಂದಿದ್ದೇನೆ. ಇಲ್ಲಿ ನೆಕ್ಸ್ಟ್ KS ನೋಟಿಫಿಕೇಶನ್ ಆಗೋ ಚಾನ್ಸ್ ಇದೆ. KSಗೆ ಸಂಬಂಧಪಟ್ಟಂಗೆ ಈ ಭೂಗೋಳಶಾಸ್ತ್ರ ಒಂದು ಕಡ್ಡಾಯವಾದಂಥ ವಿಷಯವಾಗಿರ್ತದೆ. ಪ್ರಿಲಿಮ್ಸ್ ಸುಮಾರು 30 ಕ್ವಶನ್ ಬರ್ಬೋದು. ಮೇನ್ಸ್ 80 ಮಾರ್ಕ್ಸಿನ ಕ್ವಶನ್ ನಿಮಗೆ ಸಿಗ್ತಾವೆ. ಪ್ರಿಲಿಮ್ಸ್ 30, ಮೇನ್ಸ್ 80 ಮಾರ್ಕ್ಸಿನ ಬರೀಬೇಕಾಗ್ತದೆ. ಇಲ್ಲಿ ಈ ಭೂಗೋಳಶಾಸ್ತ್ರದೊಳಗೆ ಬರುವಂತಹ ಕೆಲವೊಂದು ಪಾರ್ಟ್ಸ್: ಭೌತಿಕ ಭೂಗೋಳ, ಫಿಸಿಕಲ್ ಜಾಗ್ರಫಿ, ಭಾರತದ ಭೂಗೋಳ, ಇಂಡಿಯನ್ ಜಾಗ್ರಫಿ, ಕರ್ನಾಟಕದ ಭೂಗೋಳ, ಕರ್ನಾಟಕ ಜಾಗ್ರಫಿ, ಪ್ರಪಂಚದ ಭೂಗೋಳ, ದಿ ವರ್ಲ್ಡ್ ಜಾಗ್ರಫಿ, ಮಾನವ ಭೂಗೋಳ, ಹ್ಯೂಮನ್ ಜಾಗ್ರಫಿ, ಪ್ರಾಯೋಗಿಕ ಭೂಗೋಳ, ಪ್ರಾಕ್ಟಿಕಲ್ ಜಾಗ್ರಫಿ, ದೆನ್ ನಕ್ಷೆಗಳು, ಮ್ಯಾಪ್ಸ್, ಕಾರ್ಟೋಗ್ರಫಿ. ಇಷ್ಟು ಸಿಲೆಬಸ್ ನಿಮಗೆ ಸಂಬಂಧಪಟ್ಟಿರ್ತದೆ. ಇವು ಪಾರ್ಟ್. ಇವು ಈಗ ನಾನು ಹೇಳಿದ್ದು ಏನದವಲ್ಲ, ಜಾಗ್ರಫಿ ಬರುವಂಥ ಬ್ರಾಂಚಸ್, ಪಾರ್ಟ್ಸ್. ಇನ್ನು ಫಿಸಿಕಲ್ ಜಾಗ್ರಫಿ ಒಳಗೆ ನಿಮಗೆ ಮೇನ್ಸಿಗೆ ಒಂದು ಕ್ವಶನ್ ಕೇಳ್ತಾನೆ. ಫಿಸಿಕಲ್ ಜಾಗ್ರಫಿ ಒಳಗೆ ಒಂದು ಕ್ವಶನ್ ಬರ್ತದೆ ಮೇನ್ಸ್. ಇಂಡಿಯನ್ ಜಾಗ್ರಫಿ ಒಂದು ಕ್ವಶನ್, ಕರ್ನಾಟಕ ಜಾಗ್ರಫಿ ಒಂದು ಕ್ವಶನ್, ವರ್ಲ್ಡ್ ಜಾಗ್ರಫಿ ಒಂದು ಕ್ವಶನ್, ಹ್ಯೂಮನ್ ಜಾಗ್ರಫಿ ಒಂದು ಕ್ವಶನ್. ನೋಡಿರಿ, 5 ಕ್ವಶನ್. ಅದರಾಗ 12.5 ಮಾರ್ಕ್ಸ್. 12.5 ಮಾರ್ಕ್ಸಿನ 3 ಕ್ವಶನ್ ಬರ್ತವೆ. 15 ಮಾರ್ಕ್ಸಿನ 2 ಕ್ವಶನ್ ಬರ್ತವೆ. ಹಾಗಾಗಿ ಪ್ರತಿ ಪಾರ್ಟ್ದೊಳಗೆ ಒಂದೊಂದು ಕ್ವಶನ್ ಕೇಳ್ತಾನೆ. 12.5 ಮಾರ್ಕ್ಸಿನ ಇರ್ಬೋದು ಅಥವಾ 15 ಮಾರ್ಕ್ಸಿನ ಇರ್ಬೋದು. ಮೊದಲ 25 ಮಾರ್ಕ್ಸಿನ ಪ್ರಶ್ನೆ ಇದ್ದು ಈಗ ಹೋಗಿರ್ತಾವೆ. 500 ಮಾರ್ಕ್ಸ್ ತೆಗೆದಿರ್ತಾರೆ ಆಪ್ಷನಲ್. ಈಗ ಕೇವಲ 12.5 ಮಾರ್ಕ್ಸ್ ಹಾಗೂ 15 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ. KS ಮಾಡುವಂಥ ಸ್ಪರ್ಧಾರ್ಥಿಗಳು ವಿಶೇಷವಾಗಿ ತಾವು ಈಗಾಗಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಈಗ ಡಿಗ್ರಿ ಎಕ್ಸಾಮ್ ಮುಗಿಸಿದಂಥ ವಿದ್ಯಾರ್ಥಿಗಳು ತಕ್ಷಣ ತಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಬಹಳ ಒಳ್ಳೆಯದು. ಜಾಗ್ರಫಿ ಒಂದೇ ಅಲ್ಲ, ಎಲ್ಲ ವಿಷಯಗಳಿಗೆ ಮಹತ್ವ ಕೊಡಿ. ಬಟ್ ನಾನು ಕಲಿಸೋದು ಜಾಗ್ರಫಿ. ನಂದು 24 ವರ್ಷದ ತರಬೇತಿ ಅನುಭವ ಕಂಡು ಬರ್ತದೆ. 24 ವರ್ಷದ ತರಬೇತಿ ಅನುಭವ. ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಹುದ್ದೆಗಳಲ್ಲಿ ಆಯ್ಕೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಾಗ್ರಫಿಯಲ್ಲಿ ನಿಮಗೆ ಫಿಸಿಕಲ್ ಜಾಗ್ರಫಿ, ಭೌತಿಕ ಭೂಗೋಳಶಾಸ್ತ್ರ, ಇದರಾಗ ಟಾಪಿಕ್ಸ್ ಭಾಳ ಅದಾವ. ವಿಶ್ವ ಮತ್ತು ಸೌರಮಂಡಲ, ಯೂನಿವರ್ಸ್ ಆ್ಯಂಡ್ ದ ಸೋಲಾರ್ ಸಿಸ್ಟಮ್, ಅಕ್ಷಾಂಶಗಳು ಮತ್ತು ರೇಖಾಂಶಗಳು, ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್, ಭೂಮಿಯ ಚಲನೆಗಳು, ಅರ್ತ್ ಮೂಮೆಂಟ್ಸ್, ಭೂಮಿಯ ಅಂತರಾಳದ ರಚನೆ, ದಿ ಸ್ಟ್ರಕ್ಚರ್ ಆ್ಯಂಡ್ ದ ಇಂಟೀರಿಯರ್ ಪಾರ್ಟ್ ಆಫ್ ದಿ ಅರ್ತ್, ಶಿಲೆಗಳು, ರಾಕ್ಸ್, ಭೂಕಂಪಗಳು, ಅರ್ತ್ ಕ್ವೇಕ್ಸ್, ಜ್ವಾಲಾಮುಖಿಗಳು, ವೋಲ್ಕ್ಯಾನೋಸ್, ಸರೋವರಗಳು, ಲೇಕ್ಸ್, ವಾಯುಮಂಡಲದ ಸಂಯೋಜನೆ, ದಿ ಕಾಂಪೋಸಿಷನ್ ಆಫ್ ದ ಅಟ್ಮಾಸ್ಫಿಯರ್, ವಾಯುಮಂಡಲದ ರಚನೆ, ದಿ ಸ್ಟ್ರಕ್ಚರ್ ಆಫ್ ದಿ ಅಟ್ಮಾಸ್ಫಿಯರ್, ವಾಯುಮಂಡಲದ ಒತ್ತಡ, ಅಟ್ಮಾಸ್ಫೆರಿಕ್ ಪ್ರೆಷರ್, ಮಾರುತಗಳು ಅಥವಾ ಗಾಳಿಗಳು, ವಿಂಡ್ಸ್, ಮೋಡಗಳು, ಕ್ಲೌಡ್ಸ್, ಮಳೆ, ರೈನ್ಫಾಲ್, ವಾಯುಗುಣಗಳ ವಿಂಗಡಣೆ, ದ ಕ್ಲಾಸಿಫಿಕೇಶನ್ ಆಫ್ ಕ್ಲೈಮೇಟ್. ದೆನ್ ಸಾಗರಗಳ ಅಧ್ಯಯನ ಬರ್ತದೆ. ಅಬೌಟ್ ಓಸಿಯನ್ಸ್, ಸಾಗರಗಳು, ಸಮುದ್ರಗಳು, ಕೊಲ್ಲಿಗಳು, ಖಾರಿಗಳು, ಜಲಸಂಧಿಗಳು, ಓಸಿಯನ್ಸ್, ಗಲ್ಫ್, ಬೇಸ್, ಸ್ಟ್ರೇಟ್ಸ್. ಸಾಗರಗಳ ನೀರಿನ ಉಷ್ಣಾಂಶ, ದ ಟೆಂಪರೇಚರ್ ಆಫ್ ದ ಓಷಿಯನ್ ವಾಟರ್. ಸಾಗರಗಳ ನೀರಿನ ಲವಣಾಂಶ, ದ ಸ್ಯಾಲಿನಿಟಿ ಆಫ್ ದ ಓಷಿಯನ್ ವಾಟರ್.
ಸಾಗರ ಪ್ರವಾಹಗಳು ಓಷಿಯನ್ ಕರೆಂಟ್ಸ್, ಉಬ್ಬರವಿಳಿತಗಳು ಟೈಡ್ಸ್, ಸಾಗರ ನಿಕ್ಷೇಪಗಳು ಓಷಿಯನ್ ಡೆಪಾಸಿಟ್ಸ್. ಹೌದಾ, ಸುಮಾರು ಟಾಪಿಕ್ ಇವೆಲ್ಲ ಫಿಸಿಕಲ್ ಜಾಗ್ರಫಿ ಒಳಗೆ ಬರ್ತಾವೆ, ಇವೆಲ್ಲ ಭೌತಿಕ ಭೂಗೋಳದಾಗ ಬರ್ತಾವೆ. ಎಲ್ಲದ್ರಾಗೂ ಪ್ರಿಲಿಮ್ಸ್ ಎಕ್ಸಾಮಿಗೆ ಒಂದು ಕ್ವಶನ್, ಪ್ರಿಲಿಮ್ಸ್ ಎಕ್ಸಾಮಿಗೆ ಸುಮಾರು ಕ್ವಶನ್ಸ್ ಬರ್ತಾವೆ ಇದ್ರಾಗಿಂದ. ಆದರೆ ಮೇನ್ಸ್ ಎಕ್ಸಾಮಿಗೆ ಒಂದೇ ಒಂದು ಕ್ವಶನ್, ಭಾಳ ಅಂದರೆ 2 ಕ್ವಶನ್ ಬರ್ತಾವೆ. ಯಾವ್ದು ಬರ್ತಾವೆ ಗೊತ್ತಾಗೋದಿಲ್ಲ, ಬಟ್ ಎಲ್ಲ ಓದ್ಬೇಕು ನೀವೆಲ್ಲ ಓದಿದಾಗ ಪರ್ಫೆಕ್ಷನ್ ಆಗ್ತೀರಿ, ಅದರ್ವೈಸ್ ನಾಟ್. ಹಾಗಾಗಿ ಟಾಪಿಕ್ಸ್ ಭಾಳ ಅದಾವೆ, ಸೆಲೆಕ್ಟ್ ಮಾಡುವಂಥ ಹವ್ಯಾಸ ಬಿಡಿ, ಎಲ್ಲ ಓದ್ಕೊತ ಇರಬೇಕು. ಇನ್ನು 2ನೇ ಪಾರ್ಟ್ ಭಾರತದ ಭೂಗೋಳ ಶಾಸ್ತ್ರ, ಇಂಡಿಯನ್ ಜಾಗ್ರಫಿ ಮೇಜರ್. ಇದು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ರಿ, ಅಲ್ಲೇ ಆಬ್ಜೆಕ್ಟಿವ್ ಕ್ವಶನ್ಸ್ ಮ್ಯಾಕ್ಸಿಮಮ್ ಬರೋದು ಇಂಡಿಯನ್ ಜಾಗ್ರಫಿ ಒಳಗೆ. ಯಾವುದೇ ಎಕ್ಸಾಮ್ ತಗೊಳ್ರಿ, ಹೈ ಲೆವೆಲ್ ಟು ಲೋ ಲೆವೆಲ್ ಯಾವುದೇ ಎಕ್ಸಾಮ್, ಎಲ್ಲ ಎಕ್ಸಾಮಿಗೆ ಕಂಪಲ್ಸರಿ ಇಂಡಿಯನ್ ಜಾಗ್ರಫಿ ಕ್ವಶನ್ಸ್ ಭಾಳ ಬರ್ತವೆ. ಇಲ್ಲೇನು ಟಾಪಿಕ್ಸ್ ಭಾಳ ಅದಾವೆ. ಇಂಡಿಯಾ ಟೋಟಲ್ ನಾವು ಇಂಡಿಯಾದ ಬಗ್ಗೆ ಸ್ಟಡಿ ಮಾಡ್ತೇವೆ. ಭಾರತದ ಭೌಗೋಳಿಕ ಲಕ್ಷಣಗಳು, ದ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಇಂಡಿಯಾ, ಭಾರತದ ವಾಯುಗುಣ, ದ ಕ್ಲೈಮೇಟ್ ಆಫ್ ಇಂಡಿಯಾ, ಭಾರತದ ಮಣ್ಣುಗಳು, ದ ಸಾಯಿಲ್ಸ್ ಆಫ್ ಇಂಡಿಯಾ, ಭಾರತದ ಅರಣ್ಯಗಳು, ಇಂಡಿಯನ್ ಫಾರೆಸ್ಟ್, ಭಾರತದ ನೀರಾವರಿ, ದ ಇರಿಗೇಷನ್ ಆಫ್ ಇಂಡಿಯಾ, ಭಾರತದ ಅಣೆಕಟ್ಟುಗಳು, ದ ಡ್ಯಾಮ್ಸ್ ಆಫ್ ಇಂಡಿಯಾ, ಭಾರತದ ಕೃಷಿ ಅಥವಾ ವ್ಯವಸಾಯ, ದಿ ಅಗ್ರಿಕಲ್ಚರ್ ಆಫ್ ಇಂಡಿಯಾ, ಭಾರತದ ಖನಿಜ ಸಂಪನ್ಮೂಲಗಳು, ದ ಮಿನರಲ್ ರಿಸೋರ್ಸಸ್ ಆಫ್ ಇಂಡಿಯಾ, ಭಾರತದ ಕೈಗಾರಿಕೆಗಳು, ದ ಇಂಡಸ್ಟ್ರೀಸ್ ಆಫ್ ಇಂಡಿಯಾ, ಭಾರತದ ಸಾರಿಗೆ, ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಇಂಡಿಯಾ, ಭಾರತದ ಜನಸಂಖ್ಯೆ, ದಿ ಪಾಪ್ಯುಲೇಷನ್ ಆಫ್ ಇಂಡಿಯಾ. ಇವೆಲ್ಲ ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟಿರ್ತಾವೆ. ಇಲ್ಲೇ ಪ್ರಿಲಿಮ್ಸ್ದಾಗೂ ಕ್ವಶನ್ಸ್ ಬರ್ತವೆ. ಇನ್ನು ಮೇನ್ಸ್ದೊಳಗೂ 1 ಅಥವಾ 2 ಕ್ವಶನ್, 1 ಅಥವಾ 2 ಕ್ವಶನ್ ಯಾವುದೇ ಕೇಳ್ಬೋದು. ವಾಯುಗುಣ ಕೇಳ್ಬೋದು ಇಂಡಿಯಾದ, ಮಣ್ಣುಗಳು ಕೇಳ್ಬೋದು ಭಾರತದ್ದು, ಅರಣ್ಯಗಳು ಕೇಳ್ಬೋದು, ಖನಿಜಗಳು ಕೇಳ್ಬೋದು. ಯಾವುದೇ ಒಂದು ಖನಿಜ ಕೇಳ್ತಾನೆ, ಕಲ್ಲಿದ್ದಲಿನ ಉತ್ಪಾದನೆ ಮತ್ತು ಹಂಚಿಕೆ ವಿವರಣೆ ಕೊಡಿ, ಪೆಟ್ರೋಲಿಯಂ ಉತ್ಪಾದನೆ ಹಂಚಿಕೆ ವಿವರಣೆ ಕೊಡಿ, ಕಬ್ಬಿಣದ ಅದಿರಿನ ಹಂಚಿಕೆ ಮತ್ತು ಉತ್ಪಾದನೆ, ಇಲ್ಲೆಲ್ಲ ಬರೀಬೇಕಾಗ್ತದೆ. ಓಕೆ, ಆಮೇಲೆ ನೆಕ್ಸ್ಟ್ ಕೃಷಿ, ಅಗ್ರಿಕಲ್ಚರ್, ಅದ್ರಾಗ ಒಂದು ಕ್ವಶನ್ ಕಂಪಲ್ಸರಿ. ನಿಮಗೆ ಅಗ್ರಿಕಲ್ಚರ್ದ ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಾನೆ. ಹಾಗಾಗಿ ಈ ಇಂಡಿಯಾದೊಳಗೆ 1 ಅಥವಾ 2 ಕ್ವಶನ್ ಬರ್ಬೋದು. ಅದೇ ರೀತಿ ಕರ್ನಾಟಕದ ಭೂಗೋಳ, ಕರ್ನಾಟಕದ ಭೂಗೋಳದಾಗ ನಿಮಗೆ 5 ರಿಂದ 7 ಕ್ವಶನ್ ಬರ್ತಾವೆ. ಕೆ ಎಸ್ ಮಾಡುವಂಥ ಸ್ಪರ್ಧಾರ್ಥಿಗಳಿಗೆ 5 ರಿಂದ 7 ಕ್ವಶನ್ ಎದ್ರಪ್ಪ ಕರ್ನಾಟಕದ ಭೂಗೋಳದಾಗ ಬರ್ತಾವೆ ಕಂಪಲ್ಸರಿ. ಕೆ ಎಸ್ಸಿಗೆ 7 ಕ್ವಶನ್ ಕೇಳಿದ್ದಾನೆ, ದೆನ್ ಉಳುಕಿದೆಲ್ಲ ಎಕ್ಸಾಮ್ದೊಳಗೆ 5 ಕ್ವಶನ್ ಬರ್ತಾವೆ, ಸೇಮ್ ಕ್ವಶನ್ಸ್. ಭಾರತದ ಭೂಗೋಳದಾಗ ನಾವು ಭಾರತದ ಬಗ್ಗೆ ಸ್ಟಡಿ ಮಾಡ್ತೀವಿ, ರಾಜ್ಯಗಳು ಸ್ಟಡಿ ಮಾಡ್ತೀವಿ. ಕರ್ನಾಟಕದ ಭೂಗೋಳದಾಗ ಜಿಲ್ಲೆಗಳು ಸ್ಟಡಿ ಮಾಡ್ತೀವಿ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು, ದ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್ ಆಫ್ ಕರ್ನಾಟಕ, ಕರ್ನಾಟಕದ ವಾಯುಗುಣ, ದ ಕ್ಲೈಮೇಟ್ ಆಫ್ ಕರ್ನಾಟಕ, ಕರ್ನಾಟಕದ ಮಣ್ಣುಗಳು, ದ ಸಾಯಿಲ್ಸ್ ಆಫ್ ಕರ್ನಾಟಕ, ಕರ್ನಾಟಕದ ಕಾಡುಗಳು ಅಥವಾ ಅರಣ್ಯಗಳು, ದಿ ಫಾರೆಸ್ಟ್ ಆಫ್ ಕರ್ನಾಟಕ, ಕರ್ನಾಟಕದ ನೀರಾವರಿ, ಇರಿಗೇಷನ್ ಆಫ್ ಕರ್ನಾಟಕ, ಕರ್ನಾಟಕದ ಅಣೆಕಟ್ಟುಗಳು, ದ ಡ್ಯಾಮ್ಸ್ ಆಫ್ ಕರ್ನಾಟಕ, ಕರ್ನಾಟಕದ ಕೃಷಿ, ದಿ ಅಗ್ರಿಕಲ್ಚರ್ ಆಫ್ ಕರ್ನಾಟಕ, ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ದ ಮಿನರಲ್ ರಿಸೋರ್ಸಸ್ ಆಫ್ ಕರ್ನಾಟಕ, ಕರ್ನಾಟಕದ ಕೈಗಾರಿಕೆಗಳು, ಇಂಡಸ್ಟ್ರೀಸ್ ಆಫ್ ಕರ್ನಾಟಕ, ಕರ್ನಾಟಕದ ಜನಸಂಖ್ಯೆ, ದ ಪಾಪ್ಯುಲೇಷನ್ ಆಫ್ ಕರ್ನಾಟಕ. ಪ್ರಿಲಿಮ್ಸಿಗೂ ಕ್ವಶನ್ಸ್ ಬಂದಿರ್ತವೆ, ಮೇನ್ಸಿಗೂ ಕ್ವಶನ್ಸ್ ಬಂದಿರ್ತವೆ. ಮೇನ್ಸಿಗೆ 1 ಕ್ವಶನ್ ಕೇಳ್ಕೊಂಡು ಬಂದ ಕರ್ನಾಟಕದಲ್ಲಿ, ಆದರೆ ಪ್ರಿಲಿಮ್ಸ್ದೊಳಗೆ 7 ಕ್ವಶನ್ ಕೇಳಿದ್ದಾನೆ. ಹಾಗಾಗಿ ಕರ್ನಾಟಕನೂ ಇಂಪಾರ್ಟೆಂಟ್, ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಕರ್ನಾಟಕ ಸ್ಟೇಟ್ ಮೆನ್ಷನ್ ಮಾಡಿರ್ತಾನೆ ಫಸ್ಟೇ. ಹಾಗಾಗಿ ಕರ್ನಾಟಕಕ್ಕೆ ಹೆಚ್ಚು ಮಹತ್ವ ಕೊಡಲಾಗುವುದು. ಹಾಗಾಗಿ ಕರ್ನಾಟಕನೂ ಇಂಪಾರ್ಟೆಂಟ್, ಬಟ್ ಕ್ವಶನ್ ನಿಮಗೆ ಮೇನ್ಸ್ದಾಗ 1 ಬರ್ತದೆ ಅಥವಾ 2 ಬರ್ತಾವೆ. ಒಟ್ಟು 5 ಕ್ವಶನ್ ನೋಡ್ರಿ, ಎಲ್ಲ ಬ್ರಾಂಚ್ದಾಗ 1 ಕ್ವಶನ್ ಕೇಳ್ತಾನೆ. ಇನ್ನು ಪ್ರಪಂಚದ ಭೂಗೋಳದಾಗ ಸೇಮ್ ಟಾಪಿಕ್ಸ್. ಪ್ರಪಂಚದ ಖಂಡಗಳಲ್ಲಿ ನಿಮ್ಮ ಕ್ವಶನ್ಸ್ ಕಂಪಲ್ಸರಿ ಪ್ರಿಲಿಮ್ಸ್ದಾಗ ಕೇಳ್ತಾನೆ. 7 ಖಂಡಗಳ ಸಮಗ್ರ ಮಾಹಿತಿ ಓದಬೇಕು ನೀವು. ಖಂಡಗಳು ಓದಲೇಬೇಕು ಕಂಪಲ್ಸರಿ. ಖಂಡದಾಗ ಏನೇನು ಬರ್ತದೆ, ಭೂಗಡಿ ಹೊಂದಿದಂಥ ದೇಶಗಳು, ಜಲಗಡಿ ಹೊಂದಿದಂಥ ದೇಶಗಳು, ಒಟ್ಟು ದೇಶಗಳು, ದೊಡ್ಡ ದೇಶ, ಸಣ್ಣ ದೇಶ, ಎತ್ತರವಾದಂಥ ಶಿಖರ, ಆಳವಾದಂಥ ಬಿಂದು, ಪರ್ವತ ಶ್ರೇಣಿಗಳು, ಶಿಖರಗಳು, ನದಿಗಳು, ಮರುಭೂಮಿಗಳು, ಏನು ಪ್ರತಿಯೊಂದು ಓದಲೇಬೇಕು. ಖಂಡಗಳು ಭಾಳ ಇಂಪಾರ್ಟೆಂಟ್. ಖಂಡಗಳು ಎಲ್ಲ ಎಕ್ಸಾಮಿಗೆ. ಪ್ರಪಂಚದ ಖನಿಜ ಸಂಪನ್ಮೂಲಗಳು, ಮಿನರಲ್ ರಿಸೋರ್ಸಸ್ ಏನದಾವಲ್ಲ ಕಂಪಲ್ಸರಿ. ಆಮೇಲೆ ಪ್ರಪಂಚದ ಸಾರಿಗೆ, ಪ್ರಪಂಚದ
ಖನಿಜ ಸಂಪನ್ಮೂಲಗಳು, ಪ್ರಪಂಚದ ಕೈಗಾರಿಕೆ ಇವೆಲ್ಲ ಇಂಪಾರ್ಟೆಂಟ್ ಪ್ರಪಂಚದಾಗ. ಹಾಗಾಗಿ ಇವನ್ನೆಲ್ಲ ನೀವು ಓದ್ಕೋಬೇಕಾಗ್ತದೆ ಕಂಪಲ್ಸರಿ, ಅಂದ್ರೆ ನಿಮಗೆ ಈಸಿ ಆಗ್ತದೆ ಪ್ರಪಂಚದ ಭೂಗೋಳದಾಗ. ಇನ್ನು ಮಾನವ ಭೂಗೋಳದಾಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಮೇನ್ಸ್ದಾಗ. ಪ್ರಿಲಿಮ್ಸ್ದೊಳಗೆ ಭಾರತದ ಬುಡಕಟ್ಟು ಜನಾಂಗಗಳು, ಪ್ರಪಂಚದ ಬುಡಕಟ್ಟು ಜನಾಂಗಗಳು, ಪ್ರಪಂಚದ ಜನಾಂಗಗಳು ಹಿಂಗೆ ಕ್ವಶನ್ಸ್ ಕೇಳಿದ್ದಾರೆ. ಇಂಡಿಯನ್ ಟ್ರೈಬ್ಸ್, ವರ್ಲ್ಡ್ ರೇಸಸ್ ಇವು ಪ್ರಿಲಿಮ್ಸ್ದಾಗ ಬರ್ತಾವ. ಆದರೆ ಮೇನ್ಸ್ ಎಕ್ಸಾಮ್ದೊಳಗೆ ಏನು ಕೇಳಿದಾನಪ್ಪ ಅಂದರೆ ಮಾನವನ ವಲಸೆ, ದ ಮೈಗ್ರೇಷನ್ ಆಫ್ ಪೀಪಲ್ಸ್ ಮೈಗ್ರೇಷನ್ ಇದನ್ನು ಕೇಳಿದ್ದಾನೆ. ಆಮೇಲೆ ಮಾನವನ ವಲಸೆ, ಆಮೇಲೆ ಸಾಂಸ್ಕೃತಿಕ ವಲಯಗಳು, ಕಲ್ಚರಲ್ ರಿಲಿಮ್ಸ್. ಓಕೆ, ಸಾಂಸ್ಕೃತಿಕ ವಲಯಗಳು ಆರ್ ಕಲ್ಚರಲ್ ರೀಜನ್ಸ್ ಬರ್ತಾವಲ್ಲೇ. ಅದರ ನಂತರ ಇಲ್ಲೇ ಸಿದ್ಧಾಂತಗಳು ಬರ್ತಾವೆ. ಸ್ಪಿಕ್ಮ್ಯಾನ್ ಸಿದ್ಧಾಂತ, ಹಾರ್ಟ್ಲ್ಯಾಂಡ್ ಸಿದ್ಧಾಂತ, ಸೆಕ್ಟರ್ ಥಿಯರಿ, ಹ್ಯಾರಿಸ್ ಆ್ಯಂಡ್ ಉಲ್ಬನ್ ಥಿಯರಿ ಬಹಳ ಬರ್ತಾವೆ. ಆದರೆ ಮೇನ್ಸ್ ಮಾಡುವಂಥ ಸ್ಪರ್ಧಾರ್ಥಿಗಳು ನೀವು ಮಾನವ ಭೂಗೋಳ ಕಂಪಲ್ಸರಿ ಓದಲೇಬೇಕು. ಇನ್ನು ಪ್ರಾಕ್ಟಿಕಲ್ ಜಾಗ್ರಫಿ ಒಳಗೆ ನಕ್ಷೆಗಳು ಕೇಳ್ತಾನೆ, ಸಲಕರಣೆಗಳು ಕೇಳ್ತಾನೆ, ಐಸೋಪ್ಲೆತ್ ಮ್ಯಾಪ್, ಕೊರೋಪ್ಲೆತ್ ಮ್ಯಾಪ್, ಡಾಟ್ ಮ್ಯಾಪ್, ಓಕೆ, ಬಾರ್ ಡೈಗ್ರಾಮ್, ಪ್ಲೇನ್ ಡೈಗ್ರಾಮ್, ಪೈ ಡೈಗ್ರಾಮ್, ಸ್ಟಾರ್ ಡೈಗ್ರಾಮ್, ಓಕೆ, ದೆನ್ ಕ್ಲೈನೋಮೀಟರ್, ಅಲ್ಟಿಮೀಟರ್, ಪ್ರಿಸ್ಮ್ಯಾಟಿಕ್ ಕಂಪಾಸ್, ಥಿಯೋಡೋಲೈಟ್, ಡಂಪಿ ಲೆವೆಲ್, ಸುಮಾರು ಸಾಧನಗಳು ಬರ್ತಾವೆ. ಇದ್ರಾಗೂ ಕ್ವಶನ್ಸ್ ಪ್ರಿಲಿಮ್ಸ್ದಾಗ ಕೇಳಿದ್ದಾನೆ. ಮೇನ್ಸ್ದೊಳಗೆ ಪ್ರಾಕ್ಟಿಕಲ್ದ ಕ್ವಶನ್ ಕೇಳಂಗಿಲ್ಲ. ಹಾಗಾಗಿ ವಿಷಯ ಭಾಳ ಇದೆ, ತಾವು ಓದುವಂಥ ವಿಷಯ ಭಾಳ ಇದೆ. ಆದರೆ ಓದುವಂಥ ಛಲ ಬೇಕು. ಒಂದು ದಿನಕ್ಕೆ 8 ರಿಂದ 12 ತಾಸು ಓದಬೇಕಾಗ್ತದೆ KS ಮಾಡುವಂಥ ಸ್ಪರ್ಧಾರ್ಥಿಗಳು. ಬರೀ 3 ತಿಂಗಳು ಓದಿದ್ನಿ, 2 ತಿಂಗಳು ಓದಿದ್ನಿ, ನಾನು ಪಾಸ್ ಆಗ್ತೇನೆ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಎನಿ ಒನ್. ನಿಮ್ದು ಎಷ್ಟೇ ಗ್ರಾಸ್ಪಿಂಗ್ ಪವರ್ ಇದ್ದರೂ ಮಿನಿಮಮ್ ಡೈಲಿ 8 to 12 hours ನೀವು ಓದಲೇಬೇಕಾಗ್ತದೆ. ಅಪ್ ಟು ಎಲ್ಲಿ ತನ 365 days 1 year ಓದಬೇಕಾಗ್ತದೆ. ಹಾಗಾಗಿ ನೀವು ಸ್ಟ್ರಗಲ್ ಮಾಡಲಾರ್ದೆ, ನೀವು ಹಾರ್ಡ್ ವರ್ಕ್ ಮಾಡಲಾರ್ದೆ ಸಕ್ಸಸ್ ಆಗೋದು ಅಸಾಧ್ಯ. ಓಕೆ, ಹಾಗಾಗಿ ನಿರಂತರವಾಗಿ ನಿಮ್ಮ ಪ್ರಿಪ್ರೇಷನ್ ನಡಿಬೇಕು. ಇನ್ನು ಬುಕ್ಸ್ ಬಗ್ಗೆ ಹೇಳಬೇಕಪ್ಪ ಅಂದರೆ ಬುಕ್ಸ್ ಭಾಳ ಅದಾವ ಮಾರ್ಕೆಟ್ದೊಳಗೆ. ಆದರೆ ಎಂಥ ಬುಕ್ಸ್ ಓದಬೇಕು ನೀವು? ಡಾಕ್ಟರ್ PhD ಮಾಡಿದಂಥ ಆಥರ್ಸ್ ಬರೆದಂಥ ಒಳ್ಳೆ ಬುಕ್ಸ್ ಓದ್ರಿ. ರ್ಯಾಂಕ್ ಬಂದವ್ರ ಬುಕ್ಸ್ ಓದಬೇಡಿ. ರ್ಯಾಂಕ್ ಬಂದಂಥ ಸ್ಪರ್ಧಾರ್ಥಿಗಳು ಯಾವ ಬುಕ್ ಓದಿ ರ್ಯಾಂಕ್ ಬಂದಾರ ಅದನ್ನು ಬುಕ್ ಓದ್ರಿ. ಈಗ ರ್ಯಾಂಕ್ ಬರೆದಂಥ ಸ್ಪರ್ಧಾರ್ಥಿಗಳು IAS ಇರ್ಬೋದು, PSI ಇರ್ಬೋದು, KS ಇರ್ಬೋದು. ರ್ಯಾಂಕ್ ಬಂದಂಥ ಸ್ಪರ್ಧಾರ್ಥಿಗಳು ಯಾವ ಪುಸ್ತಕಗಳು ಓದಿ ರ್ಯಾಂಕ್ ಬಂದಿದ್ದಾರೆ ಆ ಪುಸ್ತಕಗಳು ಓದಿ ನೀವು ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ರ್ಯಾಂಕ್ ಹೆಂಗೆ ಬಂದಾರವರು, ಏನು ಓದಿ ಬಂದಾರ ಅದನ್ನು ವಿಚಾರ ಮಾಡಿ ಅಂಥ ಬುಕ್ಸ್ ಒಳ್ಳೆ ಬುಕ್ಸ್ ತೊಗೊಂಡು ನೀವು ಸ್ಟಡಿ ಮಾಡಿರಿ. ಜಾಗ್ರಫಿ ಒಳಗೆ ಮೇನ್ಸ್ ಎಕ್ಸಾಮಿಗೆ ಡಾಕ್ಟರ್ ರಂಗನಾಥ್ ಅವ್ರ ಬುಕ್ಸ್ ಭಾಳ ಚೆನ್ನಾಗಿದಾವೆ ಮೇನ್ಸ್ ಎಕ್ಸಾಮಿಗೆ. ಪ್ರಿಲಿಮ್ಸಿಗೆ ಸ್ಪರ್ಧಾ ಭೂಗೋಳಶಾಸ್ತ್ರ ನಾನು ಬರೆದಂಥ ಒಂದು ಬುಕ್ ಇದೆ, ಸ್ಪರ್ಧಾ ಭೂಗೋಳಶಾಸ್ತ್ರ. ಪ್ರಿಲಿಮ್ಸಿಗೆ ನಿಮಗೆ ಯೂಸ್ ಆಗ್ತದೆ. ಪ್ರಿಲಿಮ್ಸ್ ಅಷ್ಟೇ ಅಲ್ಲ, PSI, FDA, SDA, ಜೈಲರ್, ವಾರ್ಡರ್, PC ಎಲ್ಲ ಎಕ್ಸಾಮಿಗೆ ಯೂಸ್ ಆಗ್ತದೆ. ಹೊಸ ಬುಕ್ ಬಿಟ್ಟಿದ್ದೀನಿ, ಅದನ್ನು ನೋಡ್ರಿ. ಒಂದೇ ಬುಕ್ ಓದಬೇಡ್ರಿ, ಎಷ್ಟು ಬುಕ್ಸ್ ಅದಾವೆ ಮಾರ್ಕೆಟ್ದೊಳಗೆ ಎಲ್ಲ ಬುಕ್ಸ್ ಓದ್ರಿ. ಎಕನಾಮಿಕ್ಸ್ ಸುಮಾರು ಬುಕ್ಸ್ ಅದಾವೆ, ಒಳ್ಳೆ ಬುಕ್ಸ್ ತೊಗೊಂಡು ಓದ್ರಿ. IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಗ್ಲೀಷ್ ಮೀಡಿಯಮ್, ಓಕೆ, ಭಾಳ ಫೇಮಸ್ ಬುಕ್ ಇದೆ. ಲಕ್ಷ್ಮೀಕಾಂತ್ ಕನ್ನಡ ಮೀಡಿಯಮ್, PS ಗಂಗಾಧರ್. ಅದು ಹಿಂಗೆ ಸೈನ್ಸ್ ಬುಕ್ಸ್ VRS ವೆಂಕಟರಾಮ್ ಸುಮಾರು ಬುಕ್ಸ್ ಅದಾವೆ ಮಾರ್ಕೆಟ್ದೊಳಗೆ, ಓದ್ರಿ. ಆದರೆ ಯಾವುದೇ ಓದಲಾರದೆ ಎಕ್ಸಾಮ್ ಪಾಸ್ ಆಗೋದಿಲ್ಲ. ನೀವು ಎಷ್ಟು ಚೆನ್ನಾಗಿ ಓದ್ತೀರಿ, ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಿ, ಅಷ್ಟು ನೀವು ಜೀವನದಾಗ ಮುಂದೆ ಬರ್ತೀರಿ. ಇದು ನಂದು ಸಜೆಷನ್. KS ದೊಡ್ಡ ಎಕ್ಸಾಮ್, KS ಅದು ದೊಡ್ಡ ಎಕ್ಸಾಮ್. ಇಂಡಿಯಾದೊಳಗೆ IAS ಅಂದರೆ ಎಕ್ಸಾಮ್, ದೊಡ್ಡ ಎಕ್ಸಾಮ್ ಅದು. IAS ಅಂದರೆ ಕರ್ನಾಟಕದ KS ಅಂದರೆ ಎಕ್ಸಾಮ್. ಕೂತ್ರೆ KS ಕೂಡ್ರಿ, IAS ಕೂಡ್ರಿ, ಇವು ಪಾಸ್ ಆಗ್ರಿ. ಒಂದೇ ಎಕ್ಸಾಮ್, ಉಳ್ಕಿದೆಲ್ಲ ಎಕ್ಸಾಮ್ಸ್ ಅವು. ಉಳ್ಕಿದೆಲ್ಲ ಎಕ್ಸಾಮ್ ಅಂದರೆ ಒಂದೇ. ಕರ್ನಾಟಕದ KS, ಇಂಡಿಯಾದು IAS. ಪಾಸ್ ಆದ್ರೆ IAS ಪಾಸ್ ಆಗಬೇಕು, ಇಲ್ಲ ನಮ್ಮ ಕರ್ನಾಟಕದ KS ಪಾಸ್ ಆಗಬೇಕು. ಉಳ್ಕಿದೆಲ್ಲ ಸಣ್ಣ ಎಕ್ಸಾಮ್. ನೀವು KS ಪ್ರಿಪ್ರೇಷನ್ ಮಾಡಿದರೆ ಕರ್ನಾಟಕದ ಎಲ್ಲ ಎಕ್ಸಾಮ್ ಪಾಸ್ ಆಗ್ತೀರಿ. ನೀವು IAS ಪ್ರಿಪರೇಷನ್ ಮಾಡಿದರೆ ಉಳ್ಕಿದೆಲ್ಲ ಎಕ್ಸಾಮ್ ಪಾಸ್ ಆಗ್ತೀರಿ. ಟಫ್ ಇವು. IAS ಮತ್ತು KS ಟಫ್ ಎಕ್ಸಾಮ್ ಆಗಿರ್ತಾವ. ಹಾಗಾಗಿ ಇವನ್ನ ಪ್ರಯತ್ನ ಮಾಡಿರಿ. ಇಲ್ಲಿ ನಿಮಗೆ ಫಲ ಸಿಗಲಿಲ್ಲಪ್ಪ ಅಂದರೆ ಮತ್ತೆ ಬೇರೆ ಎಕ್ಸಾಮ್ ನೀವು ಪಾಸ್ ಮಾಡಬಹುದು.
ನೀವು ಪಿ ಸಿ ಓದಿ ಕೆ ಎಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಕೆ ಎಸ್ ಪ್ರಿಪ್ರೇಷನ್ ಮಾಡಿ ಪಿ ಸಿ ಪಾಸ್ ಆಗ್ಬೋದು, ಎಫ್ ಡಿ ಎ ಪಾಸ್ ಆಗ್ಬೋದು, ಪಿ ಎಸ್ ಐ ಪಾಸ್ ಆಗ್ಬೋದು. ಹಾಗಾಗಿ ನಿಮ್ಮದು ಏಮ್, ನಿಮ್ಮದು ಗುರಿ ಒಂದು ದೊಡ್ಡದಿರಲಿ, ದೊಡ್ಡ ಗುರಿ ಇರಲಿ, ಇಂಥ ಏಮ್ ಇರಲಿ ನಿಮ್ಮದು. ಎಲ್ಲರೂ ನೋಡ್ಬೇಕು ನಿಮಗೆ. ಓಕೆ, ಸ್ಟ್ರಗಲ್ ಹಿಂಗೆ ಮಾಡಿರಿ, ನೀವು ಹಾರ್ಡ್ ವರ್ಕ್ ಹಿಂಗೆ ಮಾಡಿರಿ. ನೀವು ಮಾಡುವಂಥ ಹಾರ್ಡ್ ವರ್ಕ್ ಯಾರಿಗೆ ಗೊತ್ತಾಗಬಾರ್ದು. ಸೀಕ್ರೆಟಾಗಿ ಹಾರ್ಡ್ ವರ್ಕ್ ಮಾಡಿರಿ, ಸೀಕ್ರೆಟಾಗಿ ಹಾರ್ಡ್ ವರ್ಕ್ ಮಾಡಿರಿ. ನಾಳೆ ನಿಮ್ಮದು ಸಕ್ಸಸ್ ಎಲ್ಲರಿಗೂ ಗೊತ್ತಾಗಬೇಕು. ನೀವು ಮಾಡಿದಂಥ ಸಕ್ಸಸ್ ಎಲ್ಲರಿಗೂ ಗೊತ್ತಾಗಬೇಕು. ಹಂಗೆ ವರ್ಕ್ ಮಾಡಿರಿ ಅಂದ್ರೆ ನೀವು ಜೀವನದೊಳಗೆ ಮುಂದೆ ಬರ್ತೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ಶೀಘ್ರ ಧಾರವಾಡದಲ್ಲಿ ಒಂದು ಕೋಚಿಂಗ್ ಸೆಂಟರ್ ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಷನ್ IAS ಆ್ಯಂಡ್ KS ಅಕಾಡೆಮಿ, ಸಪ್ತಾಪುರ ಧಾರವಾಡ ವಿಷನ್ ಕೋಚಿಂಗ್ ಸೆಂಟರ್ ಶೀಘ್ರ ಪ್ರಾರಂಭವಾಗ್ತಾ ಇದೆ. ಸುಮಾರು ಪುಸ್ತಕಗಳು ನಾನು ಬರೆದಿದ್ದೇನೆ, ಓದ್ರಿ, ಚೆನ್ನಾಗಿದ್ದಾವ. ಎಲ್ಲ ಸ್ಪರ್ಧಾರ್ಥಿಗಳಿಗೆ ಒಳ್ಳೆಯದಾಗಲಿ. ಓಕೆ, ಭವಿಷ್ಯದಲ್ಲಿ ಎಲ್ಲರೂ ಒಳ್ಳೆಯ ಅಧಿಕಾರಿಗಳಾಗಿ ರ್ಯಾಂಕ್ದೊಳಗೆ ಪಾಸ್ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳು ರ್ಯಾಂಕ್ದೊಳಗೆ ಪಾಸಾಗಿ ಎಲ್ಲ ವಿದ್ಯಾರ್ಥಿಗಳು ಟಾಪ್ ಲಿಸ್ಟ್ನಾಗ ಸೆಲೆಕ್ಷನ್ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ಅಧಿಕಾರಿಗಳು ಆಗಬೇಕು. ನೀವು ಯಾವಾಗ ಸಕ್ಸಸ್ ಆಗ್ತೀರಪ್ಪ ಅಂದರೆ ನಿಮ್ಮದು ಸಿಗ್ನೇಚರ್ ಯಾವಾಗ ಆಟೋಗ್ರಾಫ್ ಆಗಿ ಚೇಂಜ್ ಆಗ್ತದೆ ಆವಾಗ ನೀವು ಹೀರೋಸ್ ಆಗ್ತೀರಿ. ಹೌದಾ? ನಿಮ್ಮದು ಸಿಗ್ನೇಚರ್ ಯಾವಾಗ ಆಟೋಗ್ರಾಫ್ ಆಗಿ ಕನ್ವರ್ಟ್ ಆಗ್ತದೆ ಆವಾಗ ನೀವು ಹೀರೋ ಆಗ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಓಕೆ, ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ, ಎಕ್ಸಾಮ್ ಪಾಸ್ ಆಗಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಓಕೆ, ಮೈ ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಟೇಕ್ ಕೇರ್.